ದಕ್ಷಿಣ ಕಾಳಿದು ಏನಪ್ಪಾ ಅಂದ್ರೆ ಕೋಪ, ಉಗ್ರ ಕೋಪ ಜಾಸ್ತಿ. ಏನಿದ್ರು ರಕ್ತನೇ ಬೇಕು. ಇಲ್ಲಿ ಯಾರು ವಾಮಾಚಾರ ಮಾಡಿ ಅಂತ ಬಂದವ್ರನ್ನ ನಾನು ಯಾರು ವಾಮಾಚಾರ ಮಾಡಿಲ್ಲ, ಮಾಡಿರೋರ್ನ ಬಿಡಿಸಿದೀನಿ. ನಿನ್ಗೆ ಈ ತರ ಚೌಡಿ ಮಾಡ್ಬಿಟ್ಟಿದ್ದಾರೆ, ಹಿಂಗೆ ಹೊಟ್ಟೆ ಬಿಟ್ಟಿದ್ದಾರೆ, ಮೈಯೊಳಕ್ಕೆ ಏನೋ ಬಂದು ಸೇರ್ಕೊಂಡಂಗಾಗ್ತದೆ. ಅವ್ರ ಜೊತೆಲಿ ಹೋಗಿ ಮನೆ ಕಳುತ್ತಾರೆ, ಗಾಢವಾದ ನಿದ್ದೆ ಕೊಟ್ಬಿಟ್ಟು ಅವ್ರ ಜೊತೆ ಸೆಕ್ಸ್ ಮಾಡ್ತಾ ಇರ್ತಾರೆ. 21 ವರ್ಷ, 25 ವರ್ಷ, 30 ವರ್ಷ ನೋವು ತಿಂದಿರ್ತಾರೆ. ನಮಸ್ಕಾರ ಗುರುಗಳೇ. ನಮಸ್ತೆ ಅಮ್ಮ. ಗುರುಗಳೇ, ಈ ಸನ್ನಿಧಾನದಲ್ಲಿ ಸಪ್ತ ಮಾತೃಕೆ ಚೌಡೇಶ್ವರಿ ಅವರು ನೆಲೆಸಿದಾರಲ್ವಾ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಈ ಸನ್ನಿಧಾನ ನಾವು ಏನಪ್ಪಾ ಅಂದ್ರೆ ಚೌಡಿ ಕಟ್ಟೆ ಅಂತ ಕರಿತೀವಿ ನಾವು. ದಕ್ಷಿಣ ಕಾಳಿ ಐತೆ, ಪಾತಾಳ ಭೈರವಿ ಐತೆ, ಮಶಾಣ ರುದ್ರಿ ಐತೆ, ಬಯಲ್ ಚೌಡಿ ಐತೆ, ಕಟ್ಟಿನ ಚೌಡಿ ಐತೆ, ಒಳೆ ಚೌಡಿ ಐತೆ, ಮೂಗು ಚೌಡಿ ಐತೆ. ಇದು ಸಪ್ತಮಾತೃಕೆ ಚೌಡೇಶ್ವರಿ ಅಂತ ಕರಿತೀವಿ ನಾವು. ಗುರುಗಳೇ, ಒಂದೊಂದು ಚೌಡಿಯರ ಮಹಿಮೆಯನ್ನು ತಿಳಿಸ್ಕೊಡಿ. ಒಂದು ಚೌಡಿ ಏನಪ್ಪ ಅಂದರೆ ದಕ್ಷಿಣ ಕಾಳಿ ಚೌಡಿ, ದಕ್ಷಿಣ ಮುಖವಾಗಿ ಕುಂತ್ಕೋತದೆ. ಈ ತಾಯಿ ಏನಪ್ಪ ಅಂದರೆ ಅತಿ ಕೋಪ ಜಾಸ್ತಿ, ನಿಧಾನ ಅನ್ನೋದೇನಿಲ್ಲ. ಕೋಪವಾಗಿ ನಿಂತ್ಕೊಳ್ಳೋದು, ಕೋಪವಾಗಿ ಮಾತಾಡ್ಸೋದು, ಕೋಪವಾಗಿ ಕೇಳೋದು, ಏನೇ ಒಂದು ವಿಚಾರನಾಗಲಿ ನಿಧಾನ ಅನ್ನೋದಿಲ್ಲ, ಸಮಾಧಾನವಾಗಿ ಕೇಳೋದು ಅನ್ನೋದಿಲ್ಲ. ಈ ತಾಯಿ ಯಾಕಪ್ಪ ಅಷ್ಟೊಂದು ಕೋಪ ಅಂತಂದರೆ, ರೌದ್ರ ರೂಪ ಯಾಕಪ್ಪ ಅಂತಂದರೆ ಅವಳು ದಕ್ಷಿಣ ಮುಖವಾಗಿ ಕುಂತಿರ್ತಾಳೆ. ದಕ್ಷಿಣ ಮುಖವಾಗಿ ಕುಂತಿದಾಗ ಆ ತಾಯಿ ಕೇಳೋದು ಒಂದೇ ಪ್ರಶ್ನೆ ನನ್ನನ್ನು, ನಿನ್ನ ಕೆಲಸ ಏನಾಗಬೇಕು, ನೀನು ಅದು ನನಗೆ ಈ ಥರ ಕೆಲಸ ಆಗಬೇಕು, ಹಿಂಗಾಗಬೇಕು ಅಂತ ಕೇಳಕ್ಕೆ ಬಂದಿರ್ತಾರೆ ಜನನ. ಅವ್ರು ಕೇಳೋದು ಒಂದೇ ಪ್ರಶ್ನೆ, ನನ್ನಿಂದ ನಿನಗೆ ಏನಾಗಬೇಕು ಅದನ್ನು ನಾನು ತಿಳಿಸ್ಕೊಡು ಅಂತ ಕೇಳ್ತಾಳೆ. ಅಮ್ಮ ನನಗೆ ಈ ಥರ ಜಮೀನು ವಿಚಾರದಲ್ಲೇ ಆಗಲಿ, ಶತ್ರುಗಳ ಕಾಟದನೇ ಆಗಲಿ, ಎಲ್ಲ ನಮ್ಗೆ ಹಿಂಗೆ ತೊಂದರೆ ಆಗೈತೆ ಕಣಮ್ಮ ಅಂತ ಏನಾರು ಕೇಳಿದಾಗ ಆ ತಾಯಿ ಕೇಳ್ತಾಳೆ, ನೋಡಪ್ಪ ದಕ್ಷಿಣ ಮುಖವಾಗಿ ನನಗೊಂದು ಗೊಂಬೆ ಮಾಡಿ ಅಲ್ಲಿ ನನಗೆ ಈ ಥರ ಮಾಡ್ಕೊಡ್ಬೇಕಣಪ್ಪ. ಯಾರೇ ಶತ್ರುಗಳು ಏನೇ ಒಂದು ವಿಚಾರ ಮಾಡಿದ್ರು ನಾನು ನಿನಗೆ ತಲೆ ಕಾಯ್ತೀನಿ ನಾನು ಲೆಕ್ಕಾಚಾರದ ಕೇಳ್ತಾಳಮ್ಮ. ಇಲ್ಲಿ ಯಾರು ವಾಮಾಚಾರ ಮಾಡಿ ಅಂತ ಬಂದವ್ರನ್ನೆಲ್ಲ ನಾನು ಯಾರು ವಾಮಾಚಾರ ಮಾಡಿಲ್ಲ, ಮಾಡಿರೋರನ್ನ ಬಿಡಿಸಿದ್ದೀನಿ. ವಾಮಾಚಾರ ಮಾಡಿ ನಾನು ಯಾವತ್ತೂ ನನಗೆ ವಾಮಾಚಾರ ಮಾಡೋಕ್ಕೆ ಬರಲ್ಲ. ನನಗೆ ಮಾಡಿರೋದನ್ನ ದೇವಿ ಹತ್ರ ಕೇಳ್ಕೊಂಡು ಒಂದ್ಸಲ ಅಲ್ಲ ಅಂದರೆ 2 ಸಲ ಅವ್ರನ್ನ ಕರೆಸಿ ಪೂಜೆಗಳಾಕಿ ಹೋಮಗಳಾಕಿ ಮಾಡಿಕೊಟ್ಟಿದ್ದೀನಿ ನಾನು. ಆಮೇಲೆ 2ನೇದೇನಪ್ಪ ಅಂದರೆ ದಕ್ಷಿಣ ಕಾಳಿದು ಏನಪ್ಪ ಅಂದರೆ ಕೋಪ, ಉಗ್ರ ಕೋಪ ಜಾಸ್ತಿ. ಆ ತಾಯಿ ಕೇಳೋದೇ ಒಂದು ಪ್ರಶ್ನೆ ಆದರೆ ನಾವು ಅದೇ ಲೆಕ್ಕಾಚಾರದಲ್ಲಿ ಮಾಡಿಕೊಡ್ಬೇಕು. ಈ ದೇವರು ಏನಪ್ಪ ಅಂದರೆ ಮೊಸರನ್ನ ಬೆಲ್ದನ್ನ ಎಲ್ಲ ತಿನ್ನಲ್ಲ, ಏನಿರು ರಕ್ತನೇ ಬೇಕು. ಹಂಗಾಗಿ ನಾವೇನು ಮಾಡ್ತೀವಿ, ಅಮ್ಮ ನಮ್ಮ ಹತ್ರ ಇರೋದು ಹಿಂಗೆ ಬಡವರು ಇವರು, 2 ಕಾಲದ ಬೇಟೆನೇ ಆಗಲಿ ಕಣಮ್ಮ, ಕೋಳಿ ಲೆಕ್ಕಾಚಾರದಲ್ಲಿ ಮಾಡ್ಕೊಡ್ತೀನಿ ಕಣಮ್ಮ ಅಂತ ಕೇಳಿ ಆ ತಾಯಿ ಹತ್ರ ಮರೆ ಕೇಳಿ ಆ ಅಮ್ಮನ ಹತ್ರ ಬೇಡಿ ಮಾಡಿಕೊಡ್ತೀನಿ. ಆಮೇಲೆ 2ನೇದು ಪಾತಾಳ ಭೈರವಿ. ಪಾತಾಳ ಭೈರವಿ ಅಂತ ಹೇಳಿದ್ರೆ ಆ ತಾಯಿ ಒಂಟಿ ಕಾಲಲ್ಲಿ ನಿಂತ್ಕೋತಾಳೆ. ಒಂಟಿ ಕಾಲಲ್ಲಿ ನಿಂತ್ಕೊಂಡು ಜನನ ಕಷ್ಟ ಹೊಡೆಯೋದು. ಯಾಕೆ ಅಂತಂದರೆ ಕಾಲು ನೋವು, ಕೈ ನೋವು, ಅಂಗಾಂಗಗಳು ಏನೇನು ನೋವು ಇರ್ತಾಳೆ ಅದನ್ನೆಲ್ಲ ನಾನು ಆ ತಾಯಿಗೆ ಕೇಳೋದು. ಅಮ್ಮ ಪಾತಾಳ ಭೈರವಿ ಈ ಥರ ನೋವು ಇದೆ, ಇವ್ರಿಗೆ ಈ ಥರ ಕಷ್ಟ ಇದೆ ಸಿಕ್ಕಾಬಟ್ಟೆ, ಇದಕ್ಕೆ ಯಾವ ಥರ ಬಗೆಹರಿಸ್ಕೊಡ್ತೀಯಮ್ಮ ಅಂತ ಕೇಳಿದಾಗ ಆ ತಾಯಿ ಕೇಳ್ತಾಳೆ, ಯಾವ ಥರ ನೋವಿದೆ, ಎಲ್ಲಿ ನೋವಿದೆ, ಯಾವ ಅಂಗದಲ್ಲಿ ನೋವಿದೆ ಅಂತ ಕೇಳಿದಾಗ, ಅಮ್ಮ ಈ ಥರ ಅಂಗಾಂಗಗಳು ನೋವಿದೆ ಕಣಮ್ಮ, ಈ ಥರ ಇದೆ ಅಂದಾಗ ಅರಿಯ ನೀರಿನಲ್ಲಿ ಜಾಸ್ತಿ ಮಾಡಿಕೊಡು ಅಂತ ಕೇಳೋ ತಾಯಿ. ಆದರೆ ಈ ತಾಯಿ ಮಾತ್ರ ಶಾಂತಿ ರೀತಿಯಲ್ಲೇ ಇರ್ತಾಳೆ, ಆದರೆ ಫಾಸ್ಟಾಗಿ ಕೆಲಸ ಮಾಡ್ತಾಳೆ. ಆಮೇಲೆ 2ನೇದೇನಪ್ಪ ಅಂದರೆ ಈ ತಾಯಿಗೆ ಮಾಡ್ಬೇಕಾದ್ರೆ ನಾವು ಮರದಲ್ಲಿ ಗೊಂಬೆ ಮಾಡಿಸ್ತೀವಿ. ಆ ಗೊಂಬೆ ತಗೊಂಡೋಗಿ ಅರಿಯ ನೀರದಲ್ಲೇ ಬಿಡೋದು. ಎಲ್ಲಿ ಚೆನ್ನಾಗಿ ಹರಿತದೆ ಅಂಥ ಜಾಗದಲ್ಲಿ ಅಮ್ಮನ ಕೇಳ್ತೀವಿ, ಅಮ್ಮ ಇದನ್ನು ಯಾವ ಲೆಕ್ಕಾಚಾರದಲ್ಲಿ ಮಾಡಬೇಕು, ಯಾವ ಲೆಕ್ಕಾಚಾರದಲ್ಲಿ ಕೊಡಬೇಕಮ್ಮ, ನಿನಗೆ ಯಾವ ಥರ ಪೂಜೆ ಮಾಡಬೇಕು, ಯಾವ ಟೈಮಲ್ಲಿ ಪೂಜೆ ಮಾಡಬೇಕು ಅಂದರೆ ಮುಸ್ಸಂಜೆ ಟೈಮಲ್ಲಿ ಕೇಳ್ತಾಳೆ. ಅತಿ ಜಾಸ್ತಿ ಕೇಳೋದೆ ಮುಸ್ಸಂಜೆ. ಒಂಟಿ ಕಾಲಲ್ಲಿ ನಿಂತ್ಕೊಂಡು ಪಾತಾಳ ತಾಯಿ ಇರೋದ್ರಿಂದ ಒಂಟಿ ಕಾಲಲ್ಲಿ ನಿಂತ್ಕೊತಾಳೆ. ಆಮೇಲೆ ಮಶಾಣ ರುದ್ರಿ ಅಂತ. ಮಶಾಣ ರುದ್ರಿ ಅಂತಂದರೆ ಮಶಾಣದಲ್ಲಿ ಆ ತಾಯಿಗೆ ಈ ಚೌಡಿ ಆಗಿರೋದು ಜಾಸ್ತಿ ಮಶಾಣದಲ್ಲೇ ನಾನು ಹಾಕೊಳ್ಳೋದು. ಮಶಾಣದಲ್ಲಿ ಕುಂಡಿಸ್ಕೊಂಡು ಕರೆ ಕೋಳಿಗಳು ತಗೊಂಡೋಗಿ ಅದನ್ನು ಅಷ್ಟೇ ಗೊಂಬೆ ಇದು ಮಾಡಿ ಅದನ್ನು ಕುಂಡಿಸ್ಕೊಂಡು ಸಮಾಧಿ ಮೇಲೆ ಕುಂಡಿಸಿ ಮಾಡ್ತೀವಿ. ಯಾಕೆ ಅಂತಂದರೆ 11 ದಿವಸದ ಕಾರ್ಯಕ್ರಮ ಆಗಿರಬಾರ್ದು. ಇವಾಗ ಒಂದು ಸಮಾಧಿ ಅಂತ ಅಂದಮೇಲೆ 11 ದಿವಸದ್ದು ಕಾರ್ಯಕ್ರಮ ಆಗಿರಬಾರ್ದು, ಅಂಥವೇ ಕುಂಡಿಸ್ಕೊಂಡು ಮಾಡೋದು. ನಾವು ಫಸ್ಟು ಏನು ಮಾಡ್ತೀವಿ ಅಂತಂದರೆ ಕೇಳ್ತೀವಿ ನಾವು ಅಮ್ಮನ, ಅಮ್ಮ ನಿನಗೆ ಈ ಥರ ಚೌಡಿ ಮಾಡಿಬಿಟ್ಟಿದ್ದಾರೆ, ಹಿಂಗೆ ಹೊಟ್ಟೆ ಬಿಟ್ಬಿಟ್ಟಿದ್ದಾರೆ, ಹೊಟ್ಟೆ ಒಳಗೆಲ್ಲ ಬುಡ್ಬುಡಿಕೆ ಥರ ಆಡ್ತಾ ಇರ್ತದೆ, ಮೈಯೊಳಕ್ಕೆ ಏನೋ ಬಂದು ಸೇರ್ಕೊಂಡಂಗೆ ಆಯ್ತದೆ, ಆಮೇಲೆ ತಲೆಯಿಂದ ಇಳ್ದಂಗೆ ಆಯ್ತದೆ, ಆಮೇಲೆ ಮಕ್ಕದಲ್ಲೆಲ್ಲ ಹರಿದಾಡ್ತಾ ಇರ್ತದೆ. ಆಮೇಲೆ 2ನೇದು ಅವ್ರ ಜೊತೆಲಿ ಹೋಗಿ ಮನೆ ಕಳುತ್ತೀವಿ. ಅವ್ರಿಗೆ ಗಾಢವಾದ ನಿದ್ದೆ ಕೊಡ್ತದೆ. ಬೇರೆ ಚೌಡಿಗಳು ಇವಾಗ ಮಾಡಿರೋ ಅಂಥ ಚೌಡಿಗಳು ಗಾಢವಾದ ನಿದ್ದೆ ಕೊಟ್ಬಿಟ್ಟು ಅವ್ರ ಜೊತೆ ಸೆಕ್ಸ್ ಮಾಡ್ತಾ ಇರ್ತದೆ. ಅಂತ ಇದ್ದಾಗ ಅವ್ರ ಪಾಪ ಎಷ್ಟು ಅಂತ ನೋವು ತಿಂತಾರೆ. 21 ವರ್ಷ, 25 ವರ್ಷ, 30 ವರ್ಷದ ನೋವು ತಿಂದಿರ್ತಾರೆ. ಅಂಥವ್ರು ಇಲ್ಲಿ ಬಂದಾಗ ತಾಯಿ ಹೇಳ್ಬಿಡ್ತಾಳೆ,
ಹಿಂಗೆ ಆಗದೆ ಇಂಥ ಚೌಡಿಗಳಿಂದನೇ ಆಗಿರ್ತದೆ ಅಂತ ಹೇಳಿರ್ತಾಳೆ. ಅವಾಗ ಮಶಾಣಕ್ಕೆ ಹಾಕೊಳ್ಳೋದು ನಾವು. ಅವಾಗ ಮಶಾಣ ತಾಯಿನ ಕೇಳ್ತೀವಿ ನಾವು, ಅಮ್ಮ ಯಾವ ಲೆಕ್ಕಾಚಾರದಲ್ಲಿ ನಾವು ಮಾಡ್ಕೊಡ್ಬೇಕಮ್ಮ ಅಂತ ಕೇಳಿದಾಗ ಕರೆ ಕೋಳಿ ಕೇಳ್ತಾಳೆ, ಇಲ್ಲಾಂದರೆ ಕರೆ ಮೇಕೆ ಕೇಳ್ತಾಳೆ. ಕೇಳಿದಾಗ ಅದನ್ನು ಮಾಡಿಕೊಡ್ತೀವಿ. ಆದರೆ ಈ ತಾಯಿನೂ ಭಾಳ ಕೋಪನೇ. ಕೋಪ ಅಂತ ಅಂದರೆ ಸಿಕ್ಕಾಪಟ್ಟೆ ಕೋಪ ಇರ್ತದೆ. ಈ ತಾಯಿನ ಪಂಚಲೋಹದಲ್ಲಿ ಒಂದು ವಿಗ್ರಹ ಇದೆಯಲ್ಲ, ಆ ವಿಗ್ರಹ ತಗೊಂಡೋಗಿ ಸಮಾಧಿ ಮೇಲೆ ಕುಂಡಿಸಿ ಅನ್ನ ಮಾಡಿ 3 ಥರ ಅನ್ನ ಮಾಡಿ ಅದರಲ್ಲಿ ಚೌಡಿನ ಬಿಡಿಸಿ, ಯಾರಿಗೆ ಚೌಡಿ ಆಗೈತೋ ಅವ್ರನ್ನೂ ಸಮಾಧಿ ಮೇಲೆ ಕುಂಡಿಸಿ ದಾರಗಳನ್ನೆಲ್ಲ ಬಿಟ್ಟು ಮಂತ್ರ ಉಚ್ಚಾರಣೆ ಮಾಡಿ ಅದನ್ನು ತೆಗಿಬೇಕಾದ್ರೆ ಎರೆಹುಳ ರೂಪದಲ್ಲಿ ಬರುತ್ತೆ, ಇಲ್ಲ ರೇಷ್ಮೆ ಹುಳ ರೂಪದಲ್ಲಿ ಅವ್ರಿಗೆ ದೇಹದಿಂದ ಈಚೆ ಬರುತ್ತೆ. ಅದು ಬಂದಾಗ ನಾವು ಅದು ಕೇಳುತ್ತೆ ನಮ್ಮನ್ನು, ಯಾಕೆ ನಾನು ತೆಗೆದೆ, ಯಾಕೆ ಈ ಥರ ಮಾಡಿದೆ ಅಂದಾಗ, ಸಾಕಮ್ಮ ಇಷ್ಟು ದಿನ ಅವ್ರದ್ದು ಕೊಟ್ಟಿದ್ದು ನಾವು ಇನ್ನು ಈ ಥರ ಬೇಡ ಅಂತ ಹೇಳಿ ಇದು ಮಾಡಿದ್ಮೇಲೆ ಅದು ನಮ್ಮನ್ನು ತೆಗೆದ ಮೇಲೆ ಅದು ಕೇಳುತ್ತೆ, ಎಲ್ಲಿ ನನ್ನ ಬಿಡ್ತೀಯ ಅಂತ. ನಾವು ಕೇಳ್ತೀವಿ, ಎಲ್ಲಿ ಬಿಡ್ಬೇಕಮ್ಮ ನಿನ್ನ ಅಂತ. ಇಲ್ಲ ನೀರು ಅಂತ ಕೇಳ್ತದೆ, ಇಲ್ಲ ಯಾವುದಾದ್ರು ಒಂದು ಮರದಾಡೆ ಕೇಳ್ತದೆ. ಎಲ್ಲರ ಕೇಳಿದಾಗ ಅದು ಆ ಗೊಂಬೆ ತಗೊಂಡೋಗಿ ಅಲ್ಲಿ ಕುಂಡಿಸ್ಬಿಟ್ಟು ಬರ್ತೀವಿ. ಹಿಂದಿರು ನೋಡ್ದಂಗೆ ಇಲ್ಲಿಗೆ ಹೋಯ್ತಪ್ಪ ಅಂತ ನಿಮ್ಗೆ ಹೇಳ್ಬಿಟ್ಟು ನಾವು ವೀಕ್ಷಕರನ್ನ ಕಳಿಸ್ಕೊಡ್ತೀವಿ. ಆಮೇಲೆ ಬಯಲು ಚೌಡಿ, ಇದು ಬಯಲಲ್ಲೇ ಇರೋದು. ಇದಕ್ಕೆ ಗುಡಿ ಗೋಪುರ ಏನಂದೇನಿಲ್ಲ, ಗಂಧಕಡಿ ಹಚ್ಬೇಕು ಅನ್ನೋಂಗಿಲ್ಲ, ಕರ್ಪೂರ ಹಚ್ಬೇಕು ಅನ್ನೋದಿಲ್ಲ, ಎಂಥದ್ದು ಇಲ್ಲ. ಬರೇ ಒಂದು ಕೋಳಿ, ಯಾವ ಗೊಂಬೆನೂ ಇಲ್ಲ, ಎಂಥದ್ದಿಲ್ಲ. ಕರಿತೀವಿ ನಾವು, ಬಯಲು ಚೌಡೇಶ್ವರಿ ಎಲ್ಲಿದ್ಯಮ್ಮ, ಬಾರಮ್ಮ ಕುತ್ಕೋ ಅಂತ ಕರಿತೀವಿ. ಬಯಲು ಚೌಡಿ ಎಲ್ಲಿದ್ಯಾ ಅಂತ ಕರೆದಾಗ ಆ ತಾಯಿ ಬರ್ತಾಳೆ. ಬಂದಾಗ ಯಾವುದ್ರ ರೂಪದಲ್ಲಿ ಬರ್ತಾಳೆ ಅಂದರೆ ಸೌಂಡ್ ಮಾಡ್ಕೊಬರ್ತಾಳೆ ಜಾಸ್ತಿ, ಕಿರ್ಚೋದು ಜಾಸ್ತಿ. ಅವಳೇ ಬಯಲು ಚೌಡಿನೇ ಕಿರ್ಚ್ಕೊಂಬರೋದು. ಕಿರ್ಚ್ಕೊಂಬಂದು ನಿಂತ್ಕೊಳ್ತಾಳೆ. ಅವಳು ಕೇಳೋದು ಒಂದೇ ಪ್ರಶ್ನೆ, ಮಳೆ ಆಗಿರಲಿ ಬಿಸಿಲಾಗಿರಲಿ ಎಂಥ ಟೈಮಲ್ಲೇ ಆಗಿರಲಿ, ಉರಿಯೋ ಬಿಸಿಲಲ್ಲೇ ಜಾಸ್ತಿ ಕೇಳೋದು ಪೂಜೆಗಳನ್ನ. ಬಯಲಿರಬೇಕು, ಇಲ್ಲ 3 ದಾರಿ ಕೇಳ್ತತೆ, ಇಲ್ಲ ಬಯಲು ಕೇಳುತ್ತೆ. ಆ ಬಯಲಲ್ಲಿ ನಾವು ಮಾಡ್ತೀವಿ. ಆದರೆ ಆ ತಾಯಿ ಮಾಡಬೇಕಾದ್ರೆ 3 ಆದಿ ಮಣ್ಣು ಬೇಕು, 3 ಆದಿ ಮಣ್ಣು ಬೇಕು, ಮನೆ ಕಸ ಗುಡಿಸಿರೋ ಮಣ್ಣು ಬೇಕು. ಆ ಮಣ್ಣನ್ನ ತಗೊಂಡೋಗಿ ಗೊಂಬೆ ಮಾಡಿ ಅವ್ರಿಗೆ ಇಳೆ ತೆಗೆದು ಒಂದು ಬಲಿ ಹಾಕಿ ಅದನ್ನು ಮಕ್ಕಡೆ ದಬ ಹಾಕಿ ಬರ್ತೀವಿ. ಆ ಥರ ಇರ್ತದೆ. ಆದರೆ ಇಲ್ಲಿ ಯಾರೂ ಅಮಾಚಾರ ನಾವು ಯಾವತ್ತೂ ಮಾಡಿದವರಲ್ಲ, ಮಾಡಿರೋದನ್ನ ತೆಗ್ದಿದ್ದೀವಿ. ಇದು ತಾಯಿಯ ಇದು ಕ್ಷೇತ್ರ ಇದು. ಆಮೇಲೆ ಎರಡನೇದೇನಪ್ಪ ಅಂದರೆ ಬಯಲು ಚೌಡಿಲಿ ಇವಳಿಗೆ ಜಾಸ್ತಿ ಸುಂಟ್ರು ಗಾಳಿ ಥರ ಓಡಾಡ್ತಾಳೆ. ಇವು ಒಂಥವು ನಿಲ್ಲಲ್ಲ, ಇಲ್ಲಿ ಒಂಥವು ಕೂರಲ್ಲ, ಒಂಥವು ನಿಲ್ಲಲ್ಲ, ಒಂಥವು ಇರಲ್ಲ. ಇದು ತಿರ್ಕೊಂಡು ಹೋಗ್ತಾನೆ ಇರ್ತಾಳೆ. ಆಮೇಲೆ ಎರಡನೇದೇನಪ್ಪ ಅಂದರೆ ಯಾವುದೇ ಒಂದು ವಿಚಾರ ಆಗಿರಲಿ, ಕೋಪ ಬತ್ತು ಅಂದರೆ ರೌದ್ರ ರೂಪನೇ ತಾಡೋದು, ಶಾಂತಿ ರೀತಿಯಲ್ಲಿ ಇರೋದೇ ಇಲ್ಲ. ರೌದ್ರವಾಗೇ ಹೋಗೋದು, ರೌದ್ರವಾಗೇ ಬರೋದು. ಆಮೇಲೆ ಎರಡನೇದು ಏನಪ್ಪ ಅಂತಂದರೆ ಉಪ್ಪು ಜಾಸ್ತಿ ಕೊಡ್ತೀವಿ ನಾವು ಅವಳಿಗೆ. ಉಪ್ಪು ಯಾಕೆ ಉಪ್ಪು ಕೊಡ್ತೀವಿ ಅಂತಂದರೆ ಆ ತಾಯಿ ಕೇಳದೆ ಅದನ್ನು. ಬಯಲು ಚೌಡಿ ಉಪ್ಪಲ್ಲಿ ನಾವು ಗೊಂಬೆನೂ ಮಾಡಿದ್ದೀವಿ. ಮಾಡೋಕ್ಕೆ ಇದು ನೆಲದಲ್ಲಿ ಒಂದು ಬಾಳೆಲೆ ಹಾಸಿ ಉಪ್ಪಲ್ಲೇ ನಾವು ಗೊಂಬೆ ಥರ ಬಿಡಿಸಿ ಅದ್ರಲ್ಲಿ ಪೂಜೆ ಹಾಕಿದ್ದೀವಿ, ಕೊಟ್ಟಿದ್ದೀವಿ ವೀಕ್ಷಣೆ ಮಾಡಿ ವೀಕ್ಷಕರಿಗೆ. ಆಮೇಲೆ ಎರಡನೇದು ಏನಪ್ಪ ಅಂದರೆ ನಾಟಿ ಮಟ್ಟೆ ಕೇಳ್ತಾಳೆ. ಆದರೆ ಗಂಧಕಡಿ ಕರ್ಪೂರ ಹಚ್ಚಂಗಿಲ್ಲ ಇವಳಿಗೆ, ಅವೆಲ್ಲ ಕೇಳಲ್ಲ. ಅರ್ಶಿನ ಕುಂಕುಮ ಕೇಳಲ್ಲ, ಒಂದು ಹೂವು ಕೇಳಲ್ಲ, ಯಾವುದೂ ಕೇಳಲ್ಲ. ಅವಳಿಗೆ ಬೇಕಾದ ತಕ್ಕಂತೆ ಕೇಳ್ತೀವಿ. ಬರೋ ಜನಗಳಿಗೆ ನಾನು ಕೇಳೋದು ಒಂದೇ, ನೋಡಪ್ಪ ನಿಮ್ಮ ಮನೆಗಳಿಗೆ ಚೌಡಿಗಳನ್ನ ಕರಿಬೇಡಿ, ನೋವು ತಿಂತೀರಾ ಅಂತ ಬೇಜಾನ್ ಜನಕ್ಕೆ ನಾವು ಹೇಳಿದ್ದೀವಿ. ಬೇಜಾನ್ ಜನ ಇಲ್ಲ ನಮಗೆ ನಮ್ಮ ಜೊತೆ ಬರಲಿ, ನಮ್ಮ ಕಷ್ಟ ನೋಡಲಿ ಅನ್ನೋರೇ ಬೇಜಾನ್ ಜನ. ಆಯ್ತಪ್ಪ ನಿಮ್ಮ ಇಷ್ಟ ಏನಾರು ಮಾಡ್ಕೊಂಡು ಹೋಗಿ ಅಂತ ಅಂದಾಗ ಇಲ್ಲಿ ನಿಂತ್ಕೊಂಡು ಬಾರಮ್ಮ ನಮ್ಮ ಮನೇಲಿ ಅಂತ ಕರೆದಿರೋರಿಗೆ ಅವ್ರ ಅನುಭವ ಹೇಳಿದ್ದಾರೆ. ನನಗೆ ಫೋನ್ ಮಾಡಿ ನನಗೆ ಬೇಜಾನ್ ಜನ ಹೇಳಿದ್ದಾರೆ. ನನ್ನ ಜೊತೆಲೇ ಬಂದು ನಿಂತ್ಕೊಳಂಗಾಯ್ತು, ನನ್ನ ಜೊತೆಲೇ ಕೂತ್ಕೊಳಂಗಾಯ್ತು, ಜೊತೆಲೇ ಮನಿಕೊಳಂಗಾಯ್ತು, ಸ್ನಾನ ಮಾಡ್ಬೇಕಾದ್ರೂ ಸುತಾನೆ ಜೊತೆಲೇ ಯಾರೋ ನಿಂತವ್ರೇನೋ ಥರ ಆಯಿತು, ಉಸಿರು ನಮಗೆ ತಾಕೋ ಥರ ಆಯಿತು. ಆಮೇಲೆ ಕೆಪ್ಪಳಕ್ಕೆ ಹೊಡೆದಂಗಾಯ್ತು. ಮನೇಲಿ ಪಾತ್ರೆಗಳು ಅಷ್ಟೇ ಸಿಕ್ಕಾಪಟ್ಟೆ ಸೌಂಡ್ ಮಾಡಿರೋದು ಐತೆ. ಯಾಕೆಂದರೆ ಬಯಲು ಚೌಡಿ ಸಿಕ್ಕಾಪಟ್ಟೆ ಅವಳು ಸೌಂಡ್ ಮಾಡೋದೇ ಜಾಸ್ತಿ, ಕಿರ್ಚೋದು ಹಂಗೇನೆ, ಸೌಂಡು ಹಂಗೇನೆ. ಆಮೇಲೆ ಪಾತ್ರೆಗಳನ್ನೆಲ್ಲ ಉಂಡಿಸುತ್ತೆ. ಯಾವ್ದಾರ ಒಂದು ಮನೆಗೆ ಕರೆದವ್ರ ಮನೆಗೆ ಹೋಗಿ ಪಾತ್ರೆಗಳೆಲ್ಲ ಉಂಡಿಸುತ್ತೆ. ಹಂಗಾಗಿ ವೀಕ್ಷಕರಿಗೆ ಏನಪ್ಪ ಹೇಳ್ತೀವಿ ಅಂದರೆ ಯಾರ್ದು ಚೌಡಿಗಳನ್ನ ಕರಿಬೇಡಿ. ನಿಮ್ಮ ಪ್ರಾಬ್ಲಮ್ ಏನೈತಿ ಅದನ್ನು ಕೇಳಿ ಅದನ್ನು ಸಾಲ್ವ್ ಮಾಡ್ಕೊಂಡೋಗಿ, ಕರ್ಕೊಂಡಂತೂ ಹೋಗ್ಬೇಡಿ. ಅಷ್ಟೊತ್ತು ನಾನು ಹೇಳ್ಬೋದು. ಗುರುಗಳೇ, ಚೌಡಿಯವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಎಲ್ಲೆಲ್ಲಿಂದ ಬರ್ತಾರೆ, ಅವ್ರಿಗೆ ಏನೇನು ಅನುಕೂಲಗಳಾಗಿದೆ? ಈ ಚೌಡಿಗಳನ್ನ ಕರ್ಕೊಂಡು ಹೋಗೋಕ್ಕೆ ಬೇಜಾನ್ ಕಡೆಯಿಂದ ಬಂದಿದ್ದಾರೆ. ಗುಲ್ಬರ್ಗ, ರಾಯಚೂರು, ಹುಬ್ಬಳ್ಳಿ, ಧಾರವಾಡ, ಆ ಕಡೆಯಿಂದ ಬೆಂಗಳೂರಿಂದ ಬಂದವ್ರೆ, ಮೈಸೂರಿಂದ ಬಂದವ್ರೆ, ಎಲ್ಲ ಕಡೆಯಿಂದನೂ ಬಂದಿದ್ದಾರೆ. ಒಬ್ಬೊಬ್ರು ಕೇಳ್ತಾರೆ, ಸ್ವಾಮಿ ನಮ್ಮ ಜಮೀನಿಗೆ ಒಂದು ಚೌಡಿ ಮಾಡಿಕೊಡಿ, ಕಳ್ತನಗಳು ಜಾಸ್ತಿ ಆಯ್ತವೆ, ಆಮೇಲೆ ನಮ್ಮ ಕಾವಲಾಗಿ ಇರಬೇಕು, ನಾವು ಹೇಳೋ ರೀತಿಯಲ್ಲಿ ಮಾಡಿಕೊಡಿ ಅಂತ ಕೇಳಿದಾಗ ನಾವು ಇಲ್ಲಿ ಕೇಳ್ತೀವಿ, ಇಲ್ಲಿ ಅಮ್ಮ ಒಂದು ಚೌಡಿನ ಮಾಡಿಕೊಡು ಅಂತ ಕೇಳ್ತಾವ್ರ ಕಣಮ್ಮ, ಯಾವ ಥರ ಮಾಡಿಕೊಡ್ಬೇಕು ಅನ್ನೋದು ನಾವು ಜಾಸ್ತಿ ಒಳೆ ಚೌಡಿ ಮಾಡಿಕೊಡ್ತೀವಿ.
ಒಳೆ ಚೌಡಿ ಅಂತಂದರೆ ಆ ತಾಯಿ ಮುತ್ತೈದೆ ಥರ ಅರ್ಶಿನ ಕುಂಕುಮ ಕೇಳ್ತಾಳೆ, ಹೂವು ಕೇಳ್ತಾಳೆ, ಒಂದು ಬಲಿ ಕೇಳ್ತಾಳೆ. ಅಮಾಸೆ ಪೌರ್ಣಮಿಲಿ ಕೊಟ್ಕೊಂಡು ಹೋಗ್ರಪ್ಪ ಅಂತ ಹೇಳಿ ಪ್ರತಿಷ್ಠಾಪನೆಗಳು ಮಾಡಿಕೊಟ್ಟಿದ್ದೀವಿ. ಅದನ್ನು ನಡ್ಸ್ಕೊಂಡು ಹೋಗ್ತಾರೆ. ಆಮೇಲೆ ಮನೆಗಳಿಗೂ ಕೇಳಿದ್ದಾರೆ. ಮನೆಗಳಿಗೆ ಯಾಕೆ ಅಂತಂದರೆ ಅದನ್ನು ಒಂದು ಸಪ್ರೇಟ್ ರೂಮ್ ಕೇಳ್ತೀವಿ ನಾವು. ನೋಡಪ್ಪ ಸಪ್ರೇಟಾಗಿರಬೇಕು ರೂಮು, ಅಂಟು ಮುಂಟಾಗಿರೋರು ಯಾರು ಹೋಗ್ಬಾರ್ದು, ಯಾರು ಮಾಡಿಸ್ಕೊಂಡು ಹೋಗ್ತೀರ ಅವರೊಬ್ಬರೇ ಪೂಜೆ ಮಾಡಬೇಕು, ಬೇರೆಯವರೆಲ್ಲ ಹೋಗೋದೇ ಆಗಲಿ ಮುಟ್ಟೋದಾಗಲಿ ಮಾಡಬಾರ್ದು. ಯಾಕೆಂದರೆ ಅದು ಒಂದು ಥರ ಇದ್ದಂಗೆ ಒಂದು ಥರ ಇರೋಲ್ಲ. ಅವಳು ಮುತ್ತೈದೆ ಅವಳು, ಹಂಗಾಗಿ ಅವಳನ್ನ ಏನು ಇದು ಮಾಡಬೇಡಿ, ಸೂತ್ಕೋ ಸಂಬಂಧಕ್ಕೆಲ್ಲ ಇದು ಮಾಡಿಬಿಡಿ ಕಣಪ್ಪ ಅಂತ ಹೇಳಿದಾಗ, ಆಮೇಲೆ ಯಾರೇ ವಾಮಾಚಾರ ಮಾಡೋದಾಗಲಿ, ಅವ್ರನ್ನ ಕಟ್ಬಂದ್ ಮಾಡೋದೇ ಆಗಲಿ, ಅವ್ರ ದೇವ್ರುಗಳನ್ನ ಕಟ್ಬಂದ್ ಮಾಡೋದಾಗಲಿ ಅದನ್ನು ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಈ ತಾಯಿ ಇರ್ತಾಳೆ ಮೊದಲು. ಆಮೇಲೆ ಯಾರೇ ಒಂದು ವಾಮಾಚಾರ ಮಾಡಿ ಬಿಡೋದಾದರೆ ಈ ತಾಯಿ ಫಸ್ಟು ನಿಂತ್ಕೊಂಡಿರ್ತಾಳೆ, ಆ ಮನೆಗೆ ಕಾವಲಾಗಿರ್ತಾಳೆ. ಆಮೇಲೆ ಜಮೀನಿಗೂ ಅಷ್ಟೇ ಕಾವಲಾಗಿ ನಿಂತ್ಕೊತಾಳೆ. ಯಾವುದೇ ಒಂದು ವಿಚಾರ ಮುಂದೆ ಒಂದು ವಸ್ತು ಎಲ್ಲೇ ಬಿದ್ದಿರಲಿ ಅದು ಯಾರು ಮುಟ್ಟೋಕ್ಕಾಗಲ್ಲ. ಆ ಥರ ಒಳೆ ಚೌಡಿನೇ ಜಾಸ್ತಿ ಬೇಜಾನ್ ಜನಕ್ಕೆ ಮಾಡಿಕೊಟ್ಟಿದ್ದೀವಿ. ಅವರು ನಾನು ಕೇಳ್ತಾ ಇರ್ತೀನಿ, ಏನಪ್ಪ ಹೆಂಗೆ ಮಾಡ್ತಾಯಿದ್ದೆ ಕೆಲಸನ, ಯಾವ ಥರ ಮಾಡ್ತಾ ಇರ್ತದೆ ಅಂತ ಕೇಳ್ತೀನಿ. ಅವ್ರು ನಾನು ಈಗ ಕೇಳೋದು ಒಂದೇ, ನೋಡಪ್ಪ ನಿನ್ನ ಕೆಲಸ ಆಗಬೇಕಾ, ನಿನ್ಗೆ ಒಳ್ಳೇದಾಗಬೇಕಾ, ಕೆಟ್ಟದಂತೂ ಮಾಡಬೇಡ, ಒಳ್ಳೇದಾಗಬೇಕಾದ್ರೆ ಅವಳಿಗೆ ಒಂದು ಚೊಂಬು ನೀರು ಹಾಕಿ, ತಲೆ ಮೇಲೆ ನೀರು ಹಾಕಿ ಅಭಿಷೇಕ ಥರ ಮಾಡಿದ್ಮೇಲೆ ಹೂವು ಅರ್ಶಿನ ಕುಂಕುಮ ಇಕ್ಕಿ, ಒಂದು ಹೂವು ಇಕ್ಕಿ, ಕರ್ಪೂರ ಗನ್ಕಡಿ ಪೂಜೆ ಮಾಡಿದಾದ್ಮೇಲೆ ಒಂದು ಬಲಿ ಹಾಕಿದ್ಮೇಲೆ ನಿಂತ್ಕೊಂಡು ಕೇಳು, ಅಮ್ಮ ನನಗೆ ಇಷ್ಟು ದಿನದಲ್ಲಿ ನನಗೆ ಇಷ್ಟು ಆರ್ಥಿಕವಾಗಿ ನನಗೆ ದುಡ್ಡು ಬರಬೇಕು, ನನ್ನ ಮಕ್ಕಳು ಓದಬೇಕು, ನನಗೆ ಅನುಕೂಲ ಮಾಡಿಕೊಡ್ಬೇಕು, ಆರೋಗ್ಯದಲ್ಲಿ ಹಿಂಗೈತಿ ಅಂತ ಅವ್ರು ಕೇಳಿದಾಗ ಅದೇ ಥರ ಮಾಡಿಕೊಟ್ಟವಳೆ. ಇದು ನಾನು ಬೇಜಾನ್ ಜನ ಕೇಳಿದ್ದೀನಿ, ಏನಪ್ಪ ಕೆಲಸ ಮಾಡ್ತಾವಳ, ಯಾವ ಥರ ಮಾಡ್ತಾ ಇದ್ದಾಳೆ ಅಂತ. ಆಯ್ತು ಗುರುಗಳೇ ಚೆನ್ನಾಗಿ ಮಾಡ್ತಾ ಇದ್ದಾಳೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲೇ ಒಂದು ಮೈಸೂರು ಹತ್ರ ಒಬ್ರಿಗೆ ಒಂದು ಚೌಡಿ ಮಾಡಿಕೊಟ್ಟಿದ್ದೆ. ಅವ್ರು ಏನು ಕೆಲಸ ಮಾಡ್ತಾಯಿದ್ದೆ ಅಂತ ಅವ್ರಿಗೇನು ಗೊತ್ತಾಗಲಿಲ್ಲ. ಅದು ಏನು ಮಾಡ್ತಾಯಿದ್ದೆ, ಏನು ಬಿಡ್ತಾಯಿದ್ದೆ. ಅವ್ರು ಕೇಳಿದ್ರು, ಸ್ವಾಮಿ ನನಗೊಂದು ಕನಸಿಗೂ ಬಂದಿಲ್ಲ, ಆ ಚೌಡಿ ಎಲ್ಲೈತೆ ಅಂತಲೂ ಗೊತ್ತಿಲ್ಲ, ಯಾವ ಥರ ಏನು ಮಾಡ್ತಾಯಿದ್ದೆ ಅಂತಲೂ ಗೊತ್ತಿಲ್ಲ ಅಂತ ಅಂದಾಗ, ಹೌದನಪ್ಪ ನಾನು ಬರ್ತೀನಿ ಇರು ಅಂತ ಅಂದ್ಬಿಟ್ಟು ಹೋದಾಗ ಅಲ್ಲಿ ನೋಡಿದೆ. ಭಾಳ ಅನುಕೂಲವಾಗಿತ್ತು, ಸಕ್ಕತ್ತಾಗಿತ್ತು ಚೌಡಿ. ನಾನು ಅದಕ್ಕೆ ಪೂಜೆ ಅಭಿಷೇಕ ಥರ ಮಾಡಿ ಅರ್ಶಿನ ಕುಂಕುಮಕ್ಕೆ ಹೂವು ಹಾಕಿ ಪೂಜೆ ಮಾಡಾದ್ಮೇಲೆ, ಅಮ್ಮ ನೋಡಮ್ಮ ಇವ್ರಿಗೇನು ಅರ್ಥವೇ ಆಯ್ತಲ್ಲ ಅಂತ, ಯಾವ ಥರಮ್ಮ ಏನಮ್ಮ ಅಂತ ಕೇಳಿದಾಗ ನನಗೆ ಹೂವು ಪ್ರಸಾದಲ್ಲಿ ಕೊಟ್ಟಳು. ಅವ್ರು ಅದು ನಂಬಲಿಲ್ಲ. ಇಲ್ಲಪ್ಪ ನನಗೆ ಎಲ್ಲ ಹೂವು ಪ್ರಸಾದ ಎಲ್ಲ ಕೊಡ್ತದೆ, ನನಗೆ ಅದೆಲ್ಲ ಬೇಕಾಗಿಲ್ಲ, ನನಗೆ ಯಾವ ಥರ ಒಂದು ಕುರು ಬೇಕು ನನಗೆ ಅಂತ ಕೇಳಿದ್ರು. ಕುರು ಬೇಕಾದಾಗ ಅಮ್ಮ ನನಗೆ ಕಾವಡೆ ಹಾಕಿ ಕೇಳಿದಾಗ ಅದೇ ಜಾಗದಲ್ಲಿ ಕೂತ್ಕೊಂಡು ಕಾವಡೆ ಹಾಕ್ತೆ. ಕಾವಡೆ ಹಾಕಿದಾಗ ತಾಯಿ ಕೇಳಿದ್ರೆ ಒಂದು ಕರೆ ಮರಿ ತರಿಸು ಅಂತ ಕೇಳಿದ್ರು. ಒಂದು ಕರೆ ಮರಿ ಬೇಕಂತ ಕಣಪ್ಪ ಅಂದ್ರೆ ನಮ್ಮದೇ ಐತೆ ಅಂದ್ಬಿಟ್ಟು ಅವ್ರ ಮನೆಯಿಂದ ಹಿಡ್ಕೊಂಬಂದು ನಿಲ್ಲಿಸೋದಾಗ ನಾನು ಚೌಡಿನ ಮಂತ್ರ ಪಠನೆ ಮಾಡಿ ಆ ಚೌಡಿ ಮೇಲೆ ಅಕ್ಷತೆ ಎಸ್ಬಿಟ್ಟು ಕೇಳಿದಾಗ ಅದು ನಿಂತ್ಕೊಂಡಿದ್ದು ಮೇಕೆ ಅವ್ರನ್ನೇ ಗುರಾಯಿಸ್ಕೊಂಡು ತಿನ್ನೋ ಥರ ನೋಡೋ ರೀತಿಯಲ್ಲಿ ನಿಂತ್ಕೊಂಡ್ಬಿಡ್ತು. ಅವಾಗ ಅವ್ರು ನಂಬಿಕೆ ಬಂತು, ಅಣ್ಣ ಇದೇನಣ್ಣ ಈ ಥರ ನೋಡ್ತೈತೆ ಗುರುಗಳೇ, ನಮಗೆ ತಿನ್ನೋ ಥರ ನೋಡ್ತೈತೆ ಅಂತ ಕೇಳಿದ್ರು. ಇಲ್ಲಪ್ಪ ನೀನು ಕೇಳ್ದಲ್ಲ, ಅದನ್ನು ಆ ಅಮ್ಮ ಆಹ್ವಾನ ಆಗೈತೆ, ಕೇಳಪ್ಪ ನೀನು ಏನೇ ಒಂದು ಇದು ಮಾಡೋದು. ಅವ್ರನ್ನ ಗುದಿಯೋ ರೂಪದಲ್ಲಿ ತಿನ್ನೋ ರೂಪದಲ್ಲಿ ನಿಂತ್ಕೊಬಿಡ್ತು. ಆಮೇಲೆ ಆ ತಾಯಿನ ತೀರ್ಥ ತಗೊಂಡು ವಿಸರ್ಜನೆ ಮಾಡಿ ನಿಲ್ಲಿಸಿ, ಆಮೇಲೆ ಅದೇ ಮರಿನ ಕಡ್ದು ಅಡುಗೆ ಮಾಡಿಸಿ ಊಟಕ್ಕೆ ಹಾಕ್ತಾರೆ. ಗುರುಗಳೇ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಹೇಳೋದೇನಪ್ಪ ಅಂತಂದರೆ, ಯಾರಿಗೇ ಆಗಲಿ ನನಗೆ ಒಂದು ಚೌಡಿ ಬೇಕು ಅಂದರೆ ಒಳ್ಳೇದಕ್ಕಾಗಿದ್ದರೆ ಬನ್ನಿ, ಒಳ್ಳೆ ರೀತಿಲಿ ಯಾರಿಗೂ ಏನು ಕೆಟ್ಟದ್ದು ಮಾಡಲ್ಲ. ನನಗೆ ಒಳ್ಳೆತನಕ್ಕೆ ನನ್ನ ಮನೆಗೆ ಕಾವಲ್ಗಾಗಿ, ನನ್ನ ಜಮೀನು ಕಾವಲ್ಗಾಗಿ ಇರೋ ಅಂಥಕ್ಕಾಗಿ ಬಂದು ಕೇಳಿ. ಫಸ್ಟು ತಾಯಿ ಹತ್ರಕ್ಕೆ ಅಪ್ಪಣೆ ಮಾಡೋಣ. ಅಪ್ಪಣೆ ಮಾಡಿದ್ಮೇಲೆ ಕಾವಡೆ ಸಸ್ರ ಹಾಕ್ತೀನಿ. ಕಾವಡೆ ಸಸ್ರದಲ್ಲಿ ಏನು ಬರುತ್ತೆ, ಆಯ್ತಪ್ಪ ಇವ್ರಿಗೆ ಮಾಡಿಕೊಡು, ಅನುಕೂಲವಾಗಿ ಮಾಡಿಕೊಡು, ಚೆನ್ನಾಗಿ ಮಾಡಿಕೊಡು ಅಂತ ಅಂದಮೇಲೆ ಆ ತಾಯಿನ ಒಳೆ ಚೌಡಮ್ಮ ಅಂತಕ್ಕೆ ಹೋಗಿ, ನಮ್ಮ ಹತ್ರನೂ ಒಳೆ ಚೌಡಮ್ಮ ಐತೆ ಕೇಳ್ತೀವಿ. ಆ ತಾಯಿನ ಅಮ್ಮ ಮಾಡ್ಕೊಡ್ತೀನಮ್ಮ ಹೆಂಗಮ್ಮ ಅಂತ ಕೇಳಿದ್ಮೇಲೆ, ಒಳ್ಳೇದು ಮಾಡ್ಕೊಡ್ಬೇಕಣವ, ಕೆಟ್ಟದ್ದು ಮಾಡ್ಕೊಡ್ಬೇಡ, ಕೆಟ್ಟ ದಾರಿಗೆಲ್ಲ ಬೇಡ ಕಣವ ಅಂತ ಕೇಳಿದ್ಮೇಲೆ ಒಳ್ಳೆತನಕ್ಕಾಗಿ ಅಂದಮೇಲೆ ಅವ್ರ ಜಮೀನುಗಳಿಗೆ ತೋಟಗಳಿಗೆ ಮಾಡಿಸ್ಕೊತಾರೆ ಕಾವಲ್ಗಾಗಿ. ಆಮೇಲೆ ಮನೆಗಳಿಗೆ ಮಾಡಿಸ್ಕೊತಾರೆ, ಆಮೇಲೆ ಆಫೀಸ್ಗಳಿಗೂ ಮಾಡಿಸ್ಕೊತಾರೆ. ಆಫೀಸಲ್ಲೂ ಏನಾರು ತೊಂದರೆ ಇದ್ದರೆ, ಏನಾರ ನೋವಿದ್ರೆ ಅದಕ್ಕೋಸ್ಕರ ಮಾಡಿಸ್ಕೊತಾರೆ. ಆಮೇಲೆ ಮನೆಗಳಿಗೆ ಜಾಸ್ತಿ ಮಾಡಿಸ್ಕೊತಾರೆ. ಯಾಕೆ ಅಂತಂದರೆ ವಾಮಾಚಾರಗಳು ಜಾಸ್ತಿ ನಡೀತಾ ಇರೋದ್ರಿಂದ ಅವ್ರು ಮಾಡಿಸ್ಕೊತಾರೆ. ಆಮೇಲೆ ಮಕ್ಳುಗಳು ಹುಷಾರಿಲ್ದಲ್ಲೇ ಇರೋದ್ರಿಂದ, ಆಮೇಲೆ ಅವ್ರಿಗೆ ಆರ್ಥಿಕವಾಗಿ ಯಾವುದೇ ಒಂದು ಕೈ ಬೈ ಎತ್ತುತ್ತಾರಲ್ಲ, ಅವನು ಎಷ್ಟೇ ಸಂಪಾದನೆ ಮಾಡಲಿ ಕೈ ಬೈ ಆಯ್ತಾರಲ್ಲ. ಆಮೇಲೆ ಹೋಟ್ಲುಗಳು ಮಾಡ್ಕೊಂಡಿರ್ತಾರೆ, ಅದಕ್ಕೂ ವ್ಯಾಪಾರ ಆಯ್ತಾರಲ್ಲ. ಆಮೇಲೆ ವ್ಯಾಪಾರದವರು ಯಾವುದೇ ಆಗಲಿ ಏನೇ ಆಗಲಿ ನಡೀತಾರಲ್ಲ. ಆಮೇಲೆ ವಾಹನಗಳು ಒಂದು ಎಲ್ಲಾರ ಕೆಟ್ಟ ನಿಂತ್ಕೊಳ್ಳೋದು ಎಲ್ಲ ಥರನೂ ಆಯ್ತಾ ಇರ್ತದೆ. ಅವಾಗ ಒಂದು ಚೌಡಿ ಮಾಡಿಸ್ಕೊತಾರೆ. ಚೌಡಿ ಮಾಡಿಸ್ಕೊಂಡಾಗ ಮಾಡಿಕೊಟ್ಟಿದ್ದೀವಿ. ನಾನು ಕೊಡ್ಬೇಕಾದ್ರೆ ನಾನು ಒಂದೇ ಮಾತಲ್ಲಿ ಹೇಳೋದು, ನೋಡಪ್ಪ ಕೆಟ್ಟದ್ದು ಮಾಡಬೇಡಿ, ಕೆಟ್ಟದಕ್ಕೆಲ್ಲ ಅವಕಾಶ ಕೊಡಲ್ಲ, ಕೆಟ್ಟದ್ದು ಮಾಡೋಕ್ಕೆ ಹೋಗಲೇಬೇಡಿ ಅಂತ ಹೇಳಿ ಅವ್ರಿಗೆ ಒಂದು ಚೌಡಿ ಕಲ್ಲನ್ನ ಇದು ಮಾಡಿ ಕೊಡ್ತೀವಿ.
ಆದರೆ ಅದು ಯಾವ ಥರ ಅಂತಂದರೆ ಸಿಂಪಲಾಗಿ ಇರ್ತದೆ, ಅದು ಮಾಡಿಕೊಟ್ಟಿರ್ತೀವಿ. ಆಮೇಲೆ ಗೊಂಬೆ ರೂಪದಲ್ಲಿ ಬೇಕಾದರೆ ಗೊಂಬೆ ರೂಪದಲ್ಲಿ ಮಾಡಿಕೊಟ್ಟಿರ್ತೀವಿ. ಇಲ್ಲ ಚೌಡಿ ಕಲ್ಲೇ ಬೇಕು ಅಂದಾಗ ಅದನ್ನು ಎಲ್ಲಿ ಹೊಳೆ ಹರಿತದೆ, ಹೊಳೆ ಚೌಡಮ್ಮ ಎಲ್ಲ ಅವಳೆ ಅಲ್ಲಿಗೆ ಹೋಗಿ ಅವ್ರನ್ನೇ ಕರ್ಕೊಂಡೋಗಿ ಇದರಲ್ಲಿ ಎಲ್ಲಿ ನಿನಗೆ ಯಾವುದು ನಿನಗೆ ಸೂಕ್ತವಾದ ಕಲ್ಲು ಬೇಕು, ಚೌಡಮ್ಮ ನಿನಗೆ ಯಾವ್ದು ಬೇಕೋ ಕೈ ಮುಗಿದ್ಬಿಟ್ಟು ಎತ್ಕೊಳಪ್ಪ ಅಂತ ಹೇಳ್ಬಿಟ್ಟು ಅವ್ರ ಕೈಲಿ ಎತ್ತಿಸ್ಕೊಂಡು ತಗೊಂಬಂದು ಅದ್ರ ಯಾವ ಥರ ಮಾಡ್ಕೊಡ್ತೀವಿ ಅಂದರೆ ಸುಮ್ಮನೆ ಮಾಡಿಕೊಡಲ್ಲ. ಅವ್ರಿಗೆ ಹೋಮ ಮಾಡಿ, ಅವ್ರಿಗೆ ಸಿದ್ಧಿ ಮಾಡಿ, ಒಂದು ಬೀಜಾಕ್ಷರ ಮಂತ್ರ ಕೊಟ್ಟು ಅವ್ರಿಗೆ ಅವ್ರ ಅಮ್ಮನ್ನ ಯಾವ ಥರ ಕರಿಬೇಕು ಅಂತ ಕರೆದು ಮಾಡಿಕೊಡ್ತೀವಿ. ಆಮೇಲೆ ಎರಡನೇದು ಏನಪ್ಪ ಅಂದರೆ ಹೋಮ ಮಾಡ್ಬೇಕಾದ್ರೆ ಅವ್ರಿಗೆ ಗೊತ್ತಾಗಿರುತ್ತೆ 48 ದಿವಸ ವ್ರತ ಮಾಡಲೇಬೇಕು. ನಾನು ಇರೋದು ಹೇಳ್ಬಿಡ್ತೀನಿ ಫಸ್ಟಲ್ಲಿ. ಯಾಕೆಂದರೆ 48 ದಿವಸ ಯಾಕೆ ವ್ರತ ಮಾಡಬೇಕು ಅಂತಂದರೆ 48 ದಿವಸನೂ ದೀಪ ಉರಿಬೇಕು. ಆಮೇಲೆ ನೀನು ದೀಪ ಉರಿಸ್ತೀಯೋ ಇಲ್ಲ ಕೆಟ್ಟೋಯ್ತದೋ ಅದು ಬೇಕಾದ 48 ದಿವಸ ದೀಪ ಉರಿದ ಮೇಲೆ ಆ ತಾಯಿ ನಿನ್ನ ಹತ್ರ ಯಾವಾಗಲೂ ಸ್ಥಿರವಾಗಿರ್ತಾಳೆ. ಇಲ್ಲ ದೀಪ ಹಾರಾಯಿತು ಅಂದರೆ ಅದಕ್ಕೆ ನಾನು ಜವಾಬ್ದಾರ ಆಗಲ್ಲ. ದೀಪ ಉರಿಸ್ಲೇಬೇಕು, 48 ದಿವಸ ವ್ರತ ಮಾಡಲೇಬೇಕು. ಆಮೇಲೆ ಚೌಡಿ ಮಾಡಿಕೊಟ್ಟ ಮೇಲೆ ವ್ರತ ಮಾಡ್ಬೇಕಾದ್ರೆ ಗಂಡ ಹೆಂಡತಿ ಬೇರೆಯೇ ಇರಬೇಕು, ಜೊತೇಲಿ ಇರೋಂಗಿಲ್ಲ. ಯಾಕೆಂದರೆ ಆ ತಾಯಿ ನಿನ್ನ ಹತ್ರ ಯಾವ ಥರ ಇರಬೇಕು, ಹೆಂಗಿರಬೇಕು, ಇಲ್ಲ ತಾಯಿ ಥರ ಇರಬೇಕಾ, ಇಲ್ಲ ಮಗಳ ರೂಪದಲ್ಲಿ ಇರಬೇಕಾ, ನೀನು ಹೇಳಿದ ಕೆಲಸ ತಕ್ಷಣ ಮಾಡಬೇಕು ಅಂದರೆ ನೀವು ಆ ಥರ ಮಾಡ್ಕೊಳ್ಳೇಬೇಕು, ಪಾಲನೆ ಮಾಡಲೇಬೇಕಾಗ್ತದೆ. ಆಮೇಲೆ ಒಂದು ಬೇರೆ ಕಡೆ ಎಲ್ಲಾರ ತೊಂದರೆ ಮಾಡ್ಕೊಂಡು ಹಿಂಗಾಗಲಿಲ್ಲ ಅಂತಂದ್ರೆ ಅದು ಮಾತ್ರ ಇದು ಮಾಡಿಬಿಡಿ. ಯಾಕೆಂದರೆ ನಾನು ಕೇಳೋದು ಒಂದೇ, ನಾನು ಚೌಡಮ್ಮನೇ ಕೇಳೋದು, ಯಾಕಮ್ಮ ಈ ಥರ ಮಾಡಿದ್ಯಾ, ಹೆಂಗೆ ತೊಂದರೆ ಮಾಡಿದ್ಯಾ. ನಾನು ಇಲ್ಲೊಂದು ಬೆಂಗಳೂರವ್ರು ಒಬ್ರಿಗೆ ಮಾಡಿಕೊಟ್ಟಿದ್ದೆ, ಅವರು ದೀಪನೇ ಉಡಿಸಿಲ್ಲ, ಪೂಜೆ ಮಾಡ್ಬೇಕಾದ್ರೆ ದೀಪ ಹಚ್ಚೋದು, ಇದ್ದಂತೆ ಕೆಲ್ಸಕ್ಕೆ ಹೊಂಟೋಗೋದು, ದೀಪ ಆರೋಗಿರೋದು. ನನಗೆ ಅಲ್ಲಿ ಪ್ರಶ್ನೆಯಲ್ಲಿ ಬಂದ್ಬಿಡ್ತು, ದೀಪ ಆರಿಸ್ಬಿಟ್ಟಿದ್ದಾರೆ, ನಾನು ನಿಂತ್ಕೊಳ್ಳೋಕ್ಕೆ ನೆಲೆ ಇಲ್ಲ ಅಂತ ಕೇಳಿದ್ಮೇಲೆ ನಾನು ಕೇಳಿದೆ ಅವ್ರನ್ನ, ದೀಪ ಎಲ್ಲ ಆರೋಗೈತೆ ಅಂತಲ್ಲಪ್ಪ, ಯಾಕಪ್ಪ ಅಂತ ಅಂದಮೇಲೆ ಇಲ್ಲ ಗುರುಗಳೇ ಹಿಂಗೆ 5-6 ಸಲ ಆರೋಗೈತೆ ಅಂತ ಅಂದಮೇಲೆ ಅವ್ರು ತಿರ್ಗಾ ಅವ್ರನ್ನ ಕರೆಸಿ ಹೋಮ ಮಾಡಿಸಿ ನೀಟಾಗಿ ಪರಿಪೂರ್ಣತೆಗೆ ನೋಡಪ್ಪ ಇವತ್ತಿನ ಈಚೆಗೆ ದೀಪ ಉರಿಲೇಬೇಕು ಅಂತ ಹೇಳಿ ನಾವು ದೀಪ ಉರಿಸಿ ಇವತ್ತು ಚೆನ್ನಾಗಿದ್ದಾರೆ. ಯಾಕೆಂದರೆ ಅವರು ಹೋಟ್ಲು ಮಾಡಿಕೊಂಡಿದ್ದಾರೆ, ಹೋಟ್ಲು ಬಿಸ್ನೆಸ್ ಚೆನ್ನಾಗಿ ನಡೀತದೆ. ಆ ಥರ ಮಾಡ್ಕೊಂಡಿದ್ದೀವಿ. ಆಮೇಲೆ ಎರಡನೇದು ತೋಟದಲ್ಲೂ ಅಷ್ಟೇ ನಾವು ಕೇಳ್ತೀವಿ, ಯಾವುದು ಎಲ್ಲಿ ಕೂತ್ಕೋಬೇಕಮ್ಮ ನೀನು, ತೋಟದಲ್ಲಿ ಎಲ್ಲಿ ಕೂತ್ಕೋಬೇಕು ಅಂತ ಇದೆಯಮ್ಮ ಅಂತ ಕೇಳಿದಾಗ ಆ ತಾಯಿನೇ ಸೂಚನೆ ಕೊಡ್ತಾಳೆ, ಇಂಥ ಜಾಗದಲ್ಲಿ ನಾನು ಕೂತ್ಕೋಬೇಕು ಅಂದಾಗ ಅಲ್ಲಿ ಕಟ್ಟೆ ಥರ ಮಾಡಿ, ಒಂದು ಚೌಡಿ ಕಟ್ಟೆ ಥರ ಮಾಡಿ, ಇಷ್ಟಡಿ ಅಂತ ಒಂದು ದಿಂಡಲ್ಲಿ ಕಡಿಸಿ ಚೌಡಿ ಥರ ಪ್ರತಿಷ್ಠಾಪನೆ ಮಾಡಿ ಸೂರ್ಯನ ಮುಖವಾಗಿ ಕುಂಡಿಸಿ ಆ ಅಮ್ಮಗೆ ಪೂಜೆ ಹೋಮಗಳೆಲ್ಲ ಮಾಡಿ ಕೊಡ್ತೀವಿ. 48 ದಿವಸಕ್ಕೆ ಅವರು ಬಲಿ ಕೊಡ್ದು ಅವರು ಮಾಮೂಲಿ ಪೂಜೆ ಮಾಡ್ಕೊಳ್ತಾರೆ. ಹೋಮ ಮಾಡಬೇಕಾದ್ರು ಅಷ್ಟೇ, ಆ ಅಮ್ಮಂಗೆ ಹೋಮ ಎಲ್ಲ ಆದಮೇಲೆ ಆ ಅಮ್ಮಂಗೆ ಶಾಂತಿ ಮಾಡೋಕ್ಕೆ ನಾವು ಬಲಿ ಹಾಕಿ ಆ ಅಮ್ಮಗೆ ರಕ್ತಾಭಿಷೇಕ ಮಾಡಿ ಅವ್ರಿಗೆ ಕೊಟ್ಬಿಡ್ತೀವಿ. ಚೌಡಿಯರ್ ಬಗ್ಗೆ ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಗುರುಗಳೇ, ಧನ್ಯವಾದಗಳು. ಧನ್ಯವಾದಗಳಮ್ಮ.